ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಟೀಚರ್ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ಕೊನೆಯ ಪ್ರೋಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದು ಯಾವುದು? ದ ಪೈ ಆ್ಯಂಡ್ ದ ಟಾಟ್. ಇದನ್ನ ಬರೆದಿದ್ದವರು ಯಾರು? ಹ್ಯೂಗ್ ಚೆಸ್ಟರ್ಮನ್. ಈ ಕಥೆಯಲ್ಲಿ ಮಕ್ಕಳೇ 4 ಮುಖ್ಯ ಪಾತ್ರಗಳಿದ್ದಾರೆ. ಯಾರಿವರು? ಪಿಯರ್ ಮತ್ತು ಜಾ. ಸೊ ಪಿಯರ್ ಮತ್ತು ಜಾ ಮಕ್ಕಳೇ ವ್ಯಾಗಬಾಂಡ್ಸ್ ಆಗಿದ್ರು, ಅಂದ್ರೆ ಅಲೆಮಾರಿಗಳು. ಇವರ ಜೊತೆ ಈ ಪರ್ಟಿಕ್ಯುಲರ್ ಕಥೆಯಲ್ಲಿ ಒಬ್ರು ಬೇಕರ್ ಕೂಡ ಇದ್ದಾರೆ. ಅವ್ರು ಯಾರು? ಗ್ಯಾಸ್ಪರ್ಡ್ ಗಾಟಿಯರ್. ಇವರು ತುಂಬಾ ಡೆಲಿಷಿಯಸ್ ಆಗಿರುವ ಈಲ್ ಪೈ ಹಾಗೂ ಕ್ರ್ಯಾನ್ಬೆರಿ ಟಾರ್ಟ್ ನ ಮಾಡ್ತಿದ್ರು. ಮತ್ತೆ ಇವರ ಹೆಂಡತಿ ಕೂಡ ಇದ್ದಾರೆ ಈ ಕಥೆಯಲ್ಲಿ. ಯಾರದು? ಮ್ಯಾರಿಯಾನ್ ಗಾಟಿಯರ್. ಸೊ ಮಕ್ಕಳೇ, ಈ 4 ಪಾತ್ರಗಳೇನಿದ್ದಾರೆ ಅವರ ಸ್ಪೆಲ್ಲಿಂಗ್ಸ್ ನ ಕೂಡ ಕಲಿಯೋದು ತುಂಬಾ ಮುಖ್ಯ. ಸೊ ಅದನ್ನ ಕೂಡ ಕಲೀರಿ. ಇವಾಗ ಕಥೆನ ಸ್ಟಾರ್ಟ್ ಮಾಡೋಣ. ಐ ಆಮ್ ಶ್ಯೂರ್ ಮಕ್ಕಳೇ ನೀವು ಇದನ್ನ ತುಂಬಾ ಎಂಜಾಯ್ ಮಾಡ್ತೀರಾ. ಪ್ಯಾರಿಸ್ ನಲ್ಲಿ ತಂಪಾದ ಸಂಜೆ. ಎಡಭಾಗದಲ್ಲಿ ಒಂದು ಬೆಂಚ್ ಇದೆ. ಒಬ್ಬ ಅಲೆಮಾರಿ ಜಾ ಬೆಂಚ್ ಮೇಲೆ ಕೂತಿದ್ದಾನೆ. ಇನ್ನೊಬ್ಬ ಅಲೆಮಾರಿ ಪಿಯರ್ ಬೆಂಚ್ ಮುಂದೆ ಮೇಲೆ ಕೆಳಗೆ ನಡೆಯುತ್ತಿದ್ದಾನೆ. ಬಲಭಾಗದಲ್ಲಿರುವ ಬೆಂಚಿನ ಪಕ್ಕದಲ್ಲಿ ಒಂದು ಫ್ರೆಂಚ್ ಬೇಕರಿ ಇದೆ. ಅದರ ಹೆಸರು ಗಾಟಿಯರ್ಸ್. ನೀವು ಮೇಲೆ ಮತ್ತು ಕೆಳಗೆ ನಡೆಯಲು ಅಗತ್ಯವಿದೆಯೇ ಅಂತ ಜಾ ಪಿಯರ್ಗೆ ಕೇಳ್ತಾನೆ. ಇಲ್ಲಿ ತುಂಬಾ ಕೋಲ್ಡ್ ಇದೆ ಮತ್ತೆ ನನಗೆ ತುಂಬಾ ಹಸಿವು ಆಗ್ತಿದೆ. ನಾನು ನಡೆಯುವುದನ್ನು ನಿಲ್ಲಿಸಿದ್ರೆ ನಾನು ಸಾಯುತ್ತೇನೆ ಅಂತ ಪಿಯರ್ ಹೇಳ್ತಾನೆ. ನನಗೂ ಕೂಡ ಚಳಿ ಹಾಗೂ ಹಸಿವು ಆಗ್ತಿದೆ, ಆದ್ರೆ ನಾನು ಕುಳಿತು ಸಾಯಲು ಬಯಸುತ್ತೇನೆ ಅಂತ ಜಾ ಹೇಳ್ತಾನೆ. ನಮ್ಮನ್ನು ನೋಡು, ಪ್ಯಾರಿಸ್ ನಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತದೆ. ಚಳಿ ಮತ್ತು ಹಸಿವು. ನನ್ನ ಟ್ಯೂನಿಕ್ ಅಲ್ಲಿ 23 ಹೋಲ್ಸ್ ಇವೆ. ನಾನು ಅದನ್ನು ಇಂದು ಬೆಳಿಗ್ಗೆನೆ ಎಣಿಸಿದ್ದೆ ಅಂತ ಪಿಯರ್ ಹೇಳ್ತಾನೆ. ನಿಮ್ಮ ಟ್ಯೂನಿಕ್ ಅಲ್ಲಿ ಇರುವ ಹೋಲ್ಸ್ ಬಗ್ಗೆ ನನಗೆ ಕಾಳಜಿ ಇಲ್ಲ. ನನ್ನ ಹೊಟ್ಟೆಯ ಹೋಲ್ ಬಗ್ಗೆ ನಾನು ಹೆಚ್ಚು ಚಿಂತೆ ಮಾಡುತ್ತೇನೆ. ನಾನು ಬದುಕಬೇಕು, ಅದು ಊಟವಿಲ್ಲದೆ ಅಂತ ಜಾ ಹೇಳ್ತಾನೆ. ಅದನ್ನ ಕೇಳಿ ಪಿಯರ್ ಹೇಳ್ತಾನೆ, ಹಿಂದಿನ ತಿಂಗಳು ಜಡ್ಜ್ ಗ್ಯಾಸ್ಟನ್ ನನ್ನನ್ನ ಬೆಗ್ಗಿಂಗ್ಗೆ ಅರೆಸ್ಟ್ ಮಾಡಿದಾಗ ಇದನ್ನೇ ಹೇಳಿದ್ರು. ನಾನು ಅದನ್ನು ಏಕೆ ಮಾಡಿದ್ದೆ ಅಂತ ಜಡ್ಜ್ ಗ್ಯಾಸ್ಟನ್ ನನಗೆ ಕೇಳಿದ್ರು. ಯೋರ್ ಆನರ್, ನಾನು ಬದುಕಬೇಕು ಅಂತ ನಾನು ಅವರಿಗೆ ಹೇಳಿದೆ. ಇದಕ್ಕೆ ಅವರು ಏನ್ ಹೇಳಿದ್ರು ಗೊತ್ತಾ? ನನ್ನನ್ನ ಮೇಲಿಂದ ಕೆಳಗೆ ನೋಡಿದ್ರು ಮತ್ತೆ ಹೇಳಿದ್ರು ನನ್ಗೆ ಅವಶ್ಯಕತೆ ಕಾಣುತ್ತಿಲ್ಲ ಅಂತ ಅವ್ರು ಹೇಳಿದ್ರು. ಆ ಜಡ್ಜ್ ಎಂತ ಜೋಕರ್ ಅಂತ ಜಾ ಹೇಳ್ದ. ಹಸಿದಿರುವುದು ಏನೆಂದು ಅವನಿಗೆ ತಿಳಿದಿರಲಿಲ್ಲ. ಜಾ, ನಾವು ಹೀಗೆ ಮುಂದುವರಿಯಲು ಸಾಧ್ಯವಿಲ್ಲ. ಈ ಬೀದಿಗಳಲ್ಲಿ ಪ್ರತಿ ಮನೆ ಅಂಗಡಿಗಳಿಗೆ ಹೋಗಿ ಭಿಕ್ಷೆ ಬೇಡೋಣ. ಅದನ್ನು ಪ್ರತ್ಯೇಕವಾಗಿ ಮಾಡೋಣ. ನೀವು ಹೇಗೆ ಭಿಕ್ಷೆ ಬೇಡುತ್ತೀರಾ ಅಂತ ಒಂದ್ಸತಿ ತೋರಿಸ್ತೀರಾ ಅಂತ ಪಿಯರ್ ಜಾಗೆ ಹೇಳ್ತಾನೆ. ಸೇಂಟ್ ಅಗಾತಾ ಮತ್ತು ಎಲ್ಲ ಆಶೀರ್ವಾದಿಸಿದ ಸಂತರ ಪ್ರೀತಿಗಾಗಿ 3 ದಿನಗಳಿಂದ ಆಹಾರವಿಲ್ಲದೆ ಬಡವ ದುಃಖಿತನ ಮೇಲೆ ಕರುಣೆ ತೋರಿ. ಇದು ಹೇಗಿದೆ ಅಂತ ಜಾ ಹೇಳ್ತಾನೆ. ಕೆಟ್ಟದಲ್ಲ, ಆದ್ರೆ 3ರ ಬದಲು 7 ದಿನಗಳು ಎಂದು ಹೇಳಿ. ಅಲ್ಲದೆ ಸ್ವಲ್ಪ ಮಟ್ಟಿಗೆ ಸ್ಕ್ವಿಂಟ್ ಮಾಡಿ. ಅದು ಹಸುವಿನ ಖಚಿತವಾದ ಸಂಕೇತವಾಗಿದೆ ಅಂತ ಪಿಯರ್ ಹೇಳ್ತಾರೆ. ಜಾ ಡಿಸಪಿಯರ್ ಆಗ್ತಾನೆ ಅಂಡ್ ಪಿಯರ್ ಬೇಕರಿಯ ಹೊರಗೆ ನಿಂತ್ಕೊಂಡು ಜೋರಾಗಿ ಕಿರ್ಚ್ತಾನೆ. ದಯವಿಟ್ಟು ಸ್ವಲ್ಪ ಕರುಣೆ ಮಾಡಿ ಮತ್ತು ನನಗೆ ಸ್ವಲ್ಪ ಆಹಾರವನ್ನು ನೀಡಿ. ನಾನು 1 ವಾರದಿಂದ ತಿಂದಿಲ್ಲ. ಗಾಟಿಯರ್ ಆಚೆ ಬರ್ತಾನೆ. ದೂರ ಹೋಗು, ನಾನು ಬ್ಯುಸಿಯಾಗಿದ್ದೀನಿ ಮತ್ತು ನನ್ನ ಹೆಂಡತಿ ಮನೆಯಲ್ಲಿಲ್ಲ. ನಿನಗಾಗಿ ನನ್ನ ಹತ್ರ ಏನೂ ಇಲ್ಲ. ಪಿಯರ್ ಹೊರಟ ಮೇಲೆ ಜಾ ಕೇಕ್ ಶಾಪ್ ಡೋರ್ನ ನಾಕ್ ಮಾಡ್ತಾನೆ.
ಸೇಂಟ್ ಅಗಾತಾ, ಸೇಂಟ್ ನಿಕೋಲಸ್, ಸೇಂಟ್ ಕ್ರಿಸ್ಪಿನ್ನ ಪ್ರೀತಿಗಾಗಿ ಈ ಮಿಸರಬಲ್ ಹುಡುಗನ ಮೇಲೆ ಕರುಣೆ ತೋರಿ 7 ದಿನಗಳಿಂದ ನಾನು ಊಟ ಮಾಡಿಲ್ಲ ಅಂತ ಜಾ ಹೇಳ್ತಾನೆ. ಹೋಗು ಭಿಕ್ಷುಕ, ನನ್ನ ಪತಿ ಮನೆಯಲ್ಲಿಲ್ಲ ಮತ್ತು ನಿನಗಾಗಿ ನನ್ನ ಬಳಿ ಏನೂ ಇಲ್ಲ ಅಂತ ಮ್ಯಾರಿಯಾನ್ ಹೇಳ್ತಾಳೆ. ಜಾ ದೂರ ಹೋಗಿ ಬೆಂಚಿನ ಮೇಲೆ ಕುಳಿತು ದುಃಖಿತನಾದನು. ಗಾಟಿಯರ್ ಮತ್ತೆ ಮ್ಯಾರಿಯಾನ್ ಬೇಕರಿಯ ಬಾಗಿಲ ಬಳಿ ನಿಂತಿದ್ದಾರೆ. ಗಾಟಿಯರ್ ಮತ್ತೆ ಅವನ ಹೆಂಡತಿಗೆ ಜಾ ಕಾಣಿಸ್ತಿರ್ಲಿಲ್ಲ. ಬಟ್ ಆದ್ರೆ ಜಾಗೆ ಅವ್ರು ಮಾತಾಡೋದು ಕೇಳಿಸ್ತಿತ್ತು. ನಾನು ಮೇಯರ್ ಜೊತೆ ಊಟಕ್ಕೆ ಹೋಗ್ತಿದ್ದೀನಿ. ಅವನು ತುಂಬಾ ಒಳ್ಳೆಯ ಹೋಸ್ಟ್ ಅಲ್ಲ. ಕಳೆದ ಸೋಮವಾರ ನಾನು ಮಾಡಿದ ಈಲ್ ಪಾಯಿಯನ್ನು ನನ್ನೊಂದಿಗೆ ತಗೊಂಡು ಹೋಗಕ್ಕೆ ನಾನು ಯೋಚಿಸುತ್ತಿದ್ದೇನೆ. ನಾನು ಅದನ್ನು ತಗೊಂಡು ಹೋಗೋದನ್ನು ಯಾರು ನೋಡಬಾರದು. ನೀವು ಅದನ್ನು ಮೇಯರ್ ಮನೆಗೆ ತರಬಹುದೇ ಅಂತ ಗಾಟಿಯರ್ ಅವರ ಹೆಂಡತಿಗೆ ಕೇಳ್ತಾನೆ. ಅಸಾಧ್ಯ, ನನಗೆ ಮಾಡಲು ತುಂಬಾ ಕೆಲಸವಿದೆ. ನೀವು ಅದನ್ನು ತರಲು ದಾರಿಯಲ್ಲಿ ಭೇಟಿಯಾಗುವ ಯಾರನ್ನಾದರೂ ಏಕೆ ಕಳುಹಿಸಬಾರದು ಅಂತ ಮ್ಯಾರಿಯಾನ್ ಗಾಟಿಯರ್ಗೆ ಹೇಳ್ತಾಳೆ. ಅದು ಒಳ್ಳೆಯದು, ಆದರೆ ಇದು ನಾನು ಕಳುಹಿಸಿದ ವ್ಯಕ್ತಿ ಎಂದು ನಿಮಗೆ ಹೇಗೆ ತಿಳಿಯುತ್ತದೆ? ನಾನು ಆ ಮೆಸೆಂಜರ್ಗೆ ನಿಮ್ಮ ಕೈಯಿನ ಮೇಲೆ ಮುತ್ತಿಡಲು ಸಂದೇಶವನ್ನು ನೀಡುತ್ತೇನೆ. ಆ ಮೂಲಕ ನಿಮಗೆ ಯಾರು ಈ ವ್ಯಕ್ತಿ ಎಂದು ತಿಳಿಯುತ್ತದೆ. ಮ್ಯಾರಿಯಾನ್ ನಕ್ಕೊಂಡು ಹೇಳ್ತಾಳೆ, ಹಾಗಾದರೆ ಒಳ್ಳೆಯ ಮೆಸೆಂಜರ್ ಅನ್ನು ಆರಿಸಿ. ನನ್ನ ಕೈ ಎಲ್ಲರಿಗೂ ಮುತ್ತು ಕೊಡುವುದಿಲ್ಲ. ಗಾಟಿಯರ್ ಮೇಯರ್ ಮನೆಗೆ ಹೋಗ್ತಾರೆ ಅಂಡ್ ಮ್ಯಾರಿಯಾನ್ ಬೇಕರಿಯೊಳಗೆ ಹೋಗ್ತಾರೆ. ಪಿಯರ್ ವಾಪಸ್ ಬಂದಾಗ ಜಾಗೆ ಕೇಳ್ತಾನೆ, ಎನಿ ಲಕ್? ಹೌದು ಮತ್ತು ಇಲ್ಲ. ನಾನು ಹೇಳ್ದಂತೆ ನೀವು ಮಾಡಲು ಸಿದ್ಧರಾಗಿದ್ರೆ ನಾವು ಏನಾದ್ರೂ ಪಡೆಯಬಹುದು ಅಂತ ಜಾ ಹೇಳ್ತಾನೆ. ನನ್ನ ಹೊಟ್ಟೆಯ ಪಕ್ಷಿಗಳು ಗೂಡು ಕಟ್ಟುವ ತೋಳಾಗಿದೆ. ನೀವು ಏನೇ ಹೇಳಿದ್ರು ನಾನು ಮಾಡ್ತೀನಿ ಅಂತ ಪಿಯರ್ ಹೇಳ್ತಾನೆ. ಸರಿ, ಗಾಟಿಯರ್ ಕೇಕ್ ಶಾಪ್ಗೆ ಹೋಗಿ ಬಾಗಿಲನ್ನು ತಟ್ಟು. ಒಬ್ಬಳು ಮಹಿಳೆ ಹೊರಗೆ ಬರುತ್ತಾಳೆ. ನಂತರ ನೀವು ಅವಳ ಕೈಯನ್ನು ಕಿಸ್ ಮಾಡಲು ಕೇಳಬೇಕು. ಕಿಸ್ಸಾ? ನನಗೆ ಹಸಿವಾಗಿದೆ, ಪ್ರೀತಿಯಲ್ಲ ಅಂತ ಪಿಯರ್ ಹೇಳ್ತಾನೆ. ತಡಿರಿ, ನಾನು ಮುಗಿಸಿಲ್ಲ. ಒಮ್ಮೆ ನೀವು ಅವಳ ಕೈಯನ್ನು ಮುತ್ಕೊಡಲು ಕೇಳಿದಾಗ ಹೇಳಿ, ಮ್ಯಾಡಮ್ ಮಾಸಿಯರ್ ಗಾಟಿಯರ್ ನನ್ನನ್ನು ಈಲ್ ಪಾಯ್ ತರಲು ಕಳುಹಿಸಿದ್ದಾರೆ ಅಂತ ಹೇಳಿ. ಶ್ಯೂರ್ ಅಂತ ಪಿಯರ್ ಹೇಳ್ತಾನೆ. ಪಿಯರ್ ಜಾಗೆ ಹೇಳ್ತಾನೆ, ಇಷ್ಟು ಈಸಿ ಆಗಿದ್ರೆ ಈಲ್ ಪಾಯ್ನ ಪಡೆಯೋದು ಹೆವೆನ್ ತಾನಾಗೆ ಓಪನ್ ಆಗುತ್ತೆ. ಹುರಿದ ಕೋಳಿ ಮತ್ತು ನೆಕ್ಟರಿನ್ಗಳು ಹಾಗೂ ಶ್ಯಾಂಪೇನ್ ಗಾತ್ರದಲ್ಲಿ ಹರಿಯುತ್ತವೆ. ಕೇಳು, ನೀನು ಇದನ್ನು ಮಾಡ್ತೀಯಲ್ವಾ ಅಂತ ಜಾ ಹೇಳ್ತಾನೆ. ಓ ದೇವರೇ, ಯು ಆರ್ ಸೀರಿಯಸ್ ಅಂತ ಪಿಯರ್ ಹೇಳ್ತಾನೆ. ಖಂಡಿತ ನಾನು ಸೀರಿಯಸ್ ಆಗಿದ್ದೀನಿ. ಈಗ ನಾನು ಮೂಲೆಯ ಸುತ್ತಲೂ ಹೋಗ್ತೀನಿ. 5 ನಿಮಿಷಗಳಾದ ಮೇಲೆ ವಾಪಸ್ ಬರ್ತೀನಿ. ನೀನು ನನ್ನ ಬಿಟ್ಟು ತಿನ್ನಲು ಪ್ರಾರಂಭಿಸಬೇಡ ಅಂತ ಜಾ ಹೇಳ್ತಾನೆ. ಜಾ ಡಿಸಪಿಯರ್ ಆಗ್ತಾನೆ. ಪಿಯರ್ ಈಗ ಬೇಕರಿ ಮುಂದೆ ನಿಂತಿದ್ದಾನೆ ಅಂಡ್ ಡೋರ್ನ ತಟ್ತಾನೆ. ಮ್ಯಾರಿಯಾನ್ ಬರ್ತಾಳೆ. ಪಿಯರ್ಗೆ ತುಂಬಾ ನರ್ವಸ್ ಆಗಿರತ್ತೆ ಅಂಡ್ ನರ್ವಸ್ ಆಗಿ ಹೇಳ್ತಾನೆ, ಶುಭೋದಯ ಮಹಿಳೆ, ಮಾಸಿಯರ್ ಪೈ ನನ್ನನ್ನು ಗಾಟಿಯರ್ ತರಲು ಕಳುಹಿಸಿದ್ದಾರೆ. ಇಲ್ಲ, ಕ್ಷಮಿಸಿ, ಮಾಸಿಯರ್ ಗಾಟಿಯರ್ ಪೈ ಅನ್ನು ತರಲು ನನ್ನನ್ನ ಕಳುಹಿಸಿದ್ದಾರೆ. ಈಲ್ ಪೈ ಅಂತ ಪಿಯರ್ ಹೇಳ್ತಾನೆ. ಮ್ಯಾರಿಯಾನ್, ಮತ್ತೆ ಅವನು ನಿನ್ನನ್ನು ಕಳುಹಿಸಿದ್ದಾನೆ ಎಂದು ನನಗೆ ಹೇಗೆ ಗೊತ್ತು ಅಂತ ಮ್ಯಾರಿಯಾನ್ ಹೇಳ್ತಾಳೆ. ನಾನು ನಿಮ್ಮ ಕೈಗೆ ಮುತ್ತು ಕೊಡಬಹುದೇ ಅಂತ ಪಿಯರ್ ಕೇಳ್ತಾನೆ. ಚೆನ್ನಾಗಿದೆ, ಕಿಸ್ ಮಾಡುವ ಅಗತ್ಯವಿಲ್ಲ. ಇಲ್ಲಿ ನಿರೀಕ್ಷಿಸಿ, ನಾನು ಹೋಗಿ ಪೈ ತಗೊಂಡು ಬರುತ್ತೇನೆ ಅಂತ ಮ್ಯಾರಿಯಾನ್ ಹೇಳ್ತಾಳೆ. ಮ್ಯಾರಿಯಾನ್ ಬೇಕರಿ ಒಳಗೆ ಹೋಗ್ತಾಳೆ ಮತ್ತೆ ಈಲ್ ಪೈ ತಗೊಂಡು ವಾಪಸ್ ಬರ್ತಾಳೆ ಅಂಡ್ ಅದನ್ನ ಪಿಯರ್ಗೆ ಕೊಡ್ತಾಳೆ. ಅದ್ರ ಜೊತೆ ಹುಷಾರಾಗಿರು ಅಂತ ಮ್ಯಾರಿಯಾನ್ ಹೇಳ್ತಾಳೆ.
ಅಫ್ ಕೋರ್ಸ್ ಲೇಡಿ, ಪ್ಯಾರಿಸ್ನಲ್ಲಿ ಅತ್ಯುತ್ತಮವಾದ ಒಬ್ಬ ಈಲ್ ಪೈ ಕ್ಯಾರಿಯರ್ ನಾನು ಅದರ ರಕ್ಷಕ ದೇವತೆ ಆಗುತ್ತೇನೆ. ಅದು ತನ್ನ ಬಂಟ್ಲಿಂಗ್ಸ್ ಒಂದಿಗೆ ತಾಯಿಯಂತೆ, ತನ್ನ ಕುರಿಗಳೊಂದಿಗೆ ಕುರುಬನಂತೆ ಮತ್ತು ಸೇಂಟ್ ಅರ್ಸಲಾ ತನ್ನ ಮೇಡನ್ಸ್ ಜೊತೆಗೆ ಇರ್ತಾರಲ್ಲ, ಆ ಥರ ನಾನು ಈಲ್ ಪೈ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಬೆಂಚ್ ಮೇಲೆ ಪಿಯರ್ ಈಲ್ ಪೈ ಇಟ್ಕೊಂಡು ಕೂತಿದ್ದಾನೆ. ಇದು ಕನಸಿರಬೇಕು. ಪೈ ತುಂಬಾ ರುಚಿಕರವಾದ ವಾಸನೆಯೊಂದಿಗೆ ಒಳ್ಳೆಯ ಕನಸು. ನಾನು ಎಚ್ಚರಗೊಳ್ಳಲು ಬಯಸುವುದಿಲ್ಲ ಅಂತ ಪಿಯರ್ ಹೇಳ್ತಾನೆ. ಜಾ ಬೆಂಚ್ಗೆ ಬರ್ತಾನೆ ಅಂಡ್ ಪೈನ ನೋಡಿ ಖುಷಿ ಪಡ್ತಾನೆ. ನೋಡಿ, ನಾನು ನಿಮಗೆ ಪೈ ಸಿಗುತ್ತದೆ ಎಂದು ಹೇಳಿದ್ದೆ ತಾನೆ ಅಂತ ಜಾ ಹೇಳ್ತಾನೆ. ಛೇ, ನನ್ನನ್ನು ಎಬ್ಬಿಸಬೇಡ, ನಾನು ಅತ್ಯಂತ ಅದ್ಭುತವಾದ ಕನಸನ್ನು ನೋಡ್ತಿದ್ದೇನೆ ಅಂತ ಪಿಯರ್ ಹೇಳ್ತಾನೆ. ಜಾ ನಗುತ್ತಾ, ಬನ್ನಿ ಪೈ ತಿನ್ನೋಣ ಅಂತ ಹೇಳ್ತಾನೆ. ಜಾ ಮತ್ತು ಪಿಯರ್ ಪೈ ತಿನ್ನಲು ಆ ಏರಿಯಾನ ಬಿಡ್ತಾರೆ. ಗಾಟಿಯರ್ ವಾಪಸ್ ಬೇಕರಿಗೆ ಹೋಗ್ತಾನೆ. ಮ್ಯಾರಿಯಾನ್ ಅವನನ್ನು ನೋಡಿ ತುಂಬಾ ಸರ್ಪ್ರೈಸ್ ಆಗ್ತಾಳೆ. ಓ, ನೀವು ಬೇಗನೆ ಬಂದಿದ್ದೀರಿ ಅಂತ ಮ್ಯಾರಿಯಾನ್ ಹೇಳ್ತಾಳೆ. ಮೇಯರ್ ಹೊರಗೆ ಹೋಗಿದ್ರು ಮತ್ತು ನನ್ನನ್ನು ಮೀಟ್ ಮಾಡಲು ಅವ್ರಿಗೆ ಆಗಲಿಲ್ಲ. ಇದು ನನಗೆ ತುಂಬ ಅವಮಾನವಾಗಿದೆ. ನಾನು ಅವರನ್ನು ಮೀಟ್ ಮಾಡಲು ಸ್ವಲ್ಪ ದಿನ ಆದಮೇಲೆ ಹೋಗ್ತೀನಿ. ಆದರೆ ನೀವು ಊಟಕ್ಕೆ ಏನು ಮಾಡ್ತೀರಿ? ಈಲ್ ಪೈನ ನಾನು ಮೇಯರ್ಗೆ ಕಳಿಸಿದ್ದೀನಿ ಅಂತ ಮ್ಯಾರಿಯಾನ್ ಹೇಳ್ತಾಳೆ. ನಿಮ್ಮ ಅರ್ಥವೇನು? ನಾನು ಯಾರನ್ನು ಕಳಿಸ್ಲಿಲ್ಲ ಅಂತ ಗಾಟಿಯರ್ ಹೇಳ್ತಾನೆ. ಖಂಡಿತ ನೀವು ಕಳಿಸಿದ್ರಿ. ಅವರು ನನ್ನ ಕೈಗೆ ಮುತ್ತು ಕೊಡಲು ಸಹ ಕೇಳಿದ್ರು ಅಂತ ಮ್ಯಾರಿಯಾನ್ ಹೇಳ್ತಾಳೆ. ಗಾಟಿಯರ್ಗೆ ಕೋಪ ಬರುತ್ತೆ. ನಾನು ಯಾರನ್ನು ಕಳಿಸಿಲ್ಲ, ನಿಜ ಹೇಳು. ನೀನು ಈಲ್ ಪೈನ ಏನು ಮಾಡಿದೆ? ನೀನು ಅದನ್ನು ತಿಂದ್ಯಾ ಅಂತ ಗಾಟಿಯರ್ ಕೇಳ್ತಾನೆ. ಅಸಂಬದ್ಧವಾಗಿರಬೇಡ, ನಾನು ಅದನ್ನ ತಿನ್ಲಿಲ್ಲ. ನೀವು ಆ ಮೆಸೇಜನ್ನ ಕಳಿಸ್ಲಿಲ್ಲ ಅಂದ್ರೆ ಯಾರು ಕಳಿಸಿದ್ರು ಅಂತ ಮ್ಯಾರಿಯಾನ್ ಹೇಳ್ತಾಳೆ. ನೀವು ತಮಾಷೆ ಮಾಡಬೇಡಿ. ನಾನು ಒಳಗೆ ಹೋಗ್ತೀನಿ ಪೈನ ಹುಡುಕಕ್ಕೆ. ನನಗೆ ಆ ಪೈ ಸಿಗದೇರೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನಿಂಗ್ ಮಾಡಬೇಕಾಗತ್ತೆ ಅಂತ ಗಾಟಿಯರ್ ಹೇಳ್ತಾನೆ. ಪಿಯರ್ ಮತ್ತು ಜಾ ಇಬ್ರು ಫುಲ್ ಹಾಗೂ ಸ್ಯಾಟಿಸ್ಫೈ ಆಗಿ ಇದ್ರು. ಪಿಯರ್ ಹೇಳ್ತಾನೆ, ಹೇ ಜಾ, ಅದು ತುಂಬಾ ರುಚಿಯಾಗಿತ್ತು, ತುಂಬಾ ಸುವಾಸನೆಯಿಂದ ಕೂಡಿತ್ತು. ಮಾಸಿಯರ್ ಗಾಟಿಯರ್ ಅವರಂತಹ ಕಲಾವಿದರು ಪೈ ತಯಾರಿಸಲು ಬಯಸಿದ್ದಾಗ ಈಲ್ ಸ್ವತಃ ಶರಣಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಾನು ಪೈಯೊಂದಿಗೆ ಒಂದೇ ಒಂದು ಸಮಸ್ಯೆಯನ್ನು ಕಂಡೆ. ಅದು ಏನು ಅಂತ ಜಾ ಕೇಳ್ತಾನೆ. ಒಂದೇ ಇತ್ತು, ಎರಡಿರ್ಬೇಕಿತ್ತು. ಹೇ ಕೇಳು, ನಾನು ಈಲ್ ಪೈಗೆ ಕಾಯುತ್ತಿರುವಾಗ ಬೇಕರಿಯ ಶೆಲ್ಫ್ನಲ್ಲಿ ಕ್ರ್ಯಾನ್ಬೆರಿ ಟಾರ್ಟ್ ಅನ್ನು ನೋಡಿದೆ. ಅದನ್ನು ಸಹ ಪಡೆಯಲು ಪ್ರಯತ್ನಿಸೋಣ ಅಂತ ಪಿಯರ್ ಕೇಳ್ತಾನೆ. ಇದೆಯಾ? ಜಸ್ಟ್ ಅವರ ಕೈಯನ್ನು ಕಿಸ್ ಮಾಡಬಹುದಾ ಅಂತ ಕೇಳು. ಈ ಬಾರಿ ನೀ ಹೋಗು ಅಂತ ಪಿಯರ್ ಹೇಳ್ತಾನೆ. ಸರಿ, ಆದರೆ ನೀನು ಬಚ್ಚಿಡ್ಕೋ, ಅವಳು ನಿನ್ನನ್ನು ನೋಡಬಾರದು ಅಂತ ಜಾ ಹೇಳ್ತಾನೆ. ಸರಿ, ನಾನು ಮೂಲೆಯ ಸುತ್ತಲೂ ಇರುತ್ತೇನೆ, ಒಳ್ಳೆಯದಾಗಲಿ ಅಂತ ಪಿಯರ್ ಹೇಳ್ತಾನೆ. ಪಿಯರ್ ದೂರ ಹೋಗುತ್ತಾನೆ ಮತ್ತೆ ಜಾ ಬೇಕರಿಯ ಕಡೆಗೆ ಹೋಗ್ತಾನೆ. ಜಾ, ಮಾಸಿಯರ್ ಗಾಟಿಯರ್ ಕ್ರ್ಯಾನ್ಬೆರಿ ಟಾರ್ಟ್ ಅನ್ನು ತರಲು ನನ್ನನ್ನು ಕಳುಹಿಸಿದ್ದಾರೆ. ನಿಮಗೆ ನಾನು ಅಂತ ಗೊತ್ತಾಗಲು ನಿಮ್ಮ ಕೈಯನ್ನು ಕಿಸ್ ಮಾಡಲು ಹೇಳಿದ್ದಾರೆ ಅಂತ ಜಾ ಹೇಳ್ತಾನೆ. ಓ, ನಿಜವಾಗಿಯೂ? ಇಲ್ಲಿ ನಿರೀಕ್ಷಿಸಿ, ನಾನು ಟಾರ್ಟ್ ಪಡೆಯಲು ಹೋಗುತ್ತೇನೆ ಅಂತ ಮ್ಯಾರಿಯಾನ್ ಹೇಳ್ತಾಳೆ. ಆ ಜೀವನವು ಯಾವಾಗ್ಲೂ ಇಷ್ಟು ಸುಲಭವಾಗಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಜಾ ಅನ್ಕೊಂತಾನೆ. ಮಾಸಿಯರ್ ಗಾಟಿಯರ್ ಅವರು ಬರ್ತಾರೆ ಅಂಡ್ ಜಾನ ಹೊಡಿಯಕ್ಕೆ ಶುರು ಮಾಡ್ತಾರೆ. ಗಾಟಿಯರ್ ಕೂಗುತ್ತಾ ಹೇಳ್ತಾರೆ, ಕಳ್ಳ, ನಾಯಿ, ಸರ್ಪ, ನನ್ನ ಈಲ್ ಪೈ ಜೊತೆ ಏನು ಮಾಡ್ತಿದ್ಯಾ ನಿಜವಾಗ್ಲೂ ಹೇಳೋ. ನನ್ನನ್ನು ಹೊಡೆಯುವುದನ್ನು ನಿಲ್ಲಿಸಿ, ಮತ್ತೆ ನಾನು ನಿಮಗೆ ಹೇಳುತ್ತೇನೆ ಅಂತ ಜಾ ಹೇಳ್ತಾನೆ.
ಗಾಟಿಯರ್ ಅವನನ್ನು ಹೊಡೆಯಲು ನಿಲ್ಲಿಸುತ್ತಾನೆ. ಹೇಳಿ ಅಂತ ಕೋಪದಲ್ಲಿ ಗಾಟಿಯರ್ ಹೇಳ್ತಾನೆ. ಇದು ನನ್ನ ತಪ್ಪಲ್ಲ ಸರ್. ನೀವು ನಿಮ್ಮ ಹೆಂಡತಿ ಒಡನೆ ಮಾತಾಡುವಾಗ ಅದೇ ಈಲ್ಪಾಯ್ ತಗೊಂಡು ಹೋಗಲು ಬಂದ ಮನುಷ್ಯ ನಿಮ್ಮ ಕೈ ಮೇಲೆ ಕಿಸ್ ಕೊಡ್ತಾನೆ ಅಂತ ಅದನ್ನ ನನ್ನ ಸ್ನೇಹಿತ ಪಿಯರ್ ಮಾತನ್ನು ಕೇಳಿಸ್ಕೊಂಡ. ಅವರು ಅದನ್ನು ಉತ್ತಮ ಉದ್ದೇಶದಿಂದ ಮಾಡಿದ್ರು. ನಿನಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ಗೊತ್ತಿದ್ರೆ ಅವನು ಹಾಗೆ ಮಾಡುತ್ತಿರಲಿಲ್ಲ ಅಂತ ಜಾ ಹೇಳ್ತಾನೆ. 5 ನಿಮಿಷದ ಒಳಗೆ ಅವನನ್ನು ಕರ್ಕೊಂಡು ಬಾ ಅಥವಾ ನಾನು ಕಳ್ತನಕ್ಕಾಗಿ ಅಧಿಕಾರಿಗಳಿಗೆ ವರದಿ ಮಾಡುತ್ತೇನೆ ಅಂತ ಗಾಟಿಯರ್ ಹೇಳ್ತಾನೆ. ಯಾವುದೇ ಅದೃಷ್ಟ ಅಂತ ಪಿಯರ್ ಕೇಳ್ತಾನೆ. ನಿಜವಾಗಿಯೂ ಅಲ್ಲ. ಗಾಟಿಯರ್ ಅವರ ಹೆಂಡತಿ ಅವರು ಪೈಯನ್ನು ತೆಗೆದುಕೊಂಡ ಅದೇ ವ್ಯಕ್ತಿಗೆ ಮಾತ್ರ ನಾನು ಕ್ರ್ಯಾನ್ಬೆರಿ ಟಾರ್ಟ್ನ ನೀಡ್ತೀನಿ ಅಂತ ಹೇಳಿದ್ರು. ನಾನು ಅವಳ ಕೈಗೆ ಎಷ್ಟು ಬಾರಿ ಮುತ್ತು ಕೊಟ್ಟೆ, ಆದರೆ ಅವಳು ಒಪ್ಪಲಿಲ್ಲ ಅಂತ ಜಾ ಹೇಳ್ತಾನೆ. ಅಷ್ಟೇನಾ? ನಾನು ಹೋಗಿ ಆಮೇಲೆ ತೆಗೆದುಕೊಂಡು ಬರ್ತೇನೆ, ನೀನು ಹೋಗಿ ಬಚ್ಚಿಡ್ಕೋ ಅಂತ ಪಿಯರ್ ಹೇಳ್ತಾನೆ. ಪಿಯರ್ ಬೇಕರಿಯ ಮುಂದೆ ಬಂದ ಮತ್ತೆ ಬಾಗಿಲು ತಟ್ಟ. ಗಾಟಿಯರ್ ಕಾಣಿಸ್ಕೊಂಡ. ಗಾಟಿಯರ್ ಪಿಯರ್ನ ಕಾಲರ್ ಹಿಡಿದು ಮತ್ತು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ಪೈಯನ್ನು ತೆಗೆದುಕೊಂಡ ಹೋದ ನಾಯಿ ನೀನು? ನೀವು ಅದನ್ನು ಏನ್ ಮಾಡಿದ್ರಿ? ನನಗೆ ಸತ್ಯವಾಗಿಯೂ ಉತ್ತರಿಸಿ ಅಥವಾ ನಾನು ನಿಮ್ಮನ್ನು ಬಂಧಿಸುತ್ತೇನೆ ಅಂತ ಗಾಟಿಯರ್ ಹೇಳ್ತಾನೆ. ನನ್ನನ್ನು ಬಿಟ್ಬಿಡು ಮತ್ತೆ ನಾನು ನಿಮಗೆ ಹೇಳುತ್ತೇನೆ ಅಂತ ಪಿಯರ್ ಹೇಳ್ತಾನೆ. ಗಾಟಿಯರ್ ಅವನನ್ನು ಬಿಟ್ಟ. ಪೈಯನ್ನು ತಲುಪಿಸಲು ನಿಮ್ಗೆ ಮೆಸೆಂಜರ್ ಬೇಕಿತ್ತು ಅಂತ ನೀವು ಮಿಸಸ್ ಗಾಟಿಯರ್ ಜೊತೆ ಮಾತನಾಡುವಾಗ ನಾನು ಅದನ್ನು ಕೇಳಿಸ್ಕೊಂಡೆ ಮತ್ತೆ ಸಹಾಯ ಮಾಡಲು ಪ್ರಯತ್ನಿಸಿದ್ದೆ ಮತ್ತು ಅದನ್ನು ಮೇಯರ್ ಮನೆಗೆ ತಗೊಂಡು ಹೋದೆ. ನನಗೆ ಧನ್ಯವಾದಗಳು ಅಂತ ಅವರು ಹೇಳಿ ಖುಷಿಪಟ್ರು. ಸುಳ್ಳುಗಾರ, ಮೇಯರ್ ಕೂಡ ಮನೇಲಿರ್ಲಿಲ್ಲ ಅಂತ ಗಾಟಿಯರ್ ಹೇಳ್ತಾನೆ. ಹಾ ಸರ್, ನೀವು ಹೋದ ಮೇಲೆ ಅವರು ಬಂದ್ರು. ನೀವು ರಾತ್ರಿಯ ಊಟಕ್ಕೆ ಕಾಯುತ್ತಿದ್ದೇನೆ ಮತ್ತು ನೀವು ತಡವಾಗಿ ಬರುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಎಂದು ಅವರು ಹೇಳಿದ್ರು ಅಂತ ಪಿಯರ್ ಹೇಳ್ತಾನೆ. ಓ ಹಾಗಾಯ್ತಾ, ಸರಿ, ಮೇಯರ್ ಮನೆಗೆ ಓಡಿ ಹೋಗಿ ಹೇಳು ನಾನು 5 ನಿಮಿಷದಲ್ಲಿ ಬರುತ್ತೇನೆ ಅಂತ. ನಿನ್ನ ಕಷ್ಟಕ್ಕೆ ಏನಾದರೂ ಕೊಡುತ್ತೇನೆ ಅಂತ ಗಾಟಿಯರ್ ಹೇಳ್ತಾನೆ. ಖಂಡಿತ ಸರ್, ನನ್ನ ಬಳಿ ಆ ಕ್ರ್ಯಾನ್ಬೆರಿ ಟಾರ್ಟ್ನ ತಗೊಂಡು ಹೋಗಬಹುದೇ? ಹೌದು ಹೌದು ಖಂಡಿತ ಅಂತ ಗಾಟಿಯರ್ ಹೇಳ್ತಾನೆ. ಗಾಟಿಯರ್ ಪಿಯರ್ಗೆ ಟಾರ್ಟ್ನ ನೀಡುತ್ತಾನೆ. ಗಾಟಿಯರ್, ಇದನ್ನು ಎಚ್ಚರವಾಗಿ ಹೋಗು, ಆಮೇಲೆ ನೀನು ಬೇಗ ಹೋಗದೇರೆ ಮೇಯರ್ ಅನ್ಕೊಂತಾರೆ ನಾನು ಬರ್ತಿಲ್ಲ ಅಂತ. ಅವರ ಗೇಟಿನ ಮುಂದೆ ನನಗೋಸ್ಕರ ಕಾಯಿ ಅಂತ ಗಾಟಿಯರ್ ಹೇಳ್ತಾನೆ. ಪಿಯರ್ ಟಾರ್ಟನ್ನು ತಗೊಂಡು ಹೋಗಿ ಬೆಂಚ್ ಕಡೆಗೆ ಹೋಗ್ತಾನೆ. ಗಾಟಿಯರ್ ಅಂಗಡಿಗೆ ಹೋಗ್ತಾನೆ. ವಾವ್, ನೀವು ಟಾರ್ಟ್ ಪಡೆಯಲು ನಿರ್ವಹಿಸುತ್ತಿದ್ದೀರಿ ಅಂತ ಜಾ ಹೇಳ್ತಾನೆ. ಹೌದು, ನಿಮಗೆ ಟಾರ್ಟ್ ಬೇಕಿದ್ರೆ ನನ್ನ ಕೈಗೆ ಮುತ್ತು ನೀಡಿ ಅಂತ ಪಿಯರ್ ಹೇಳ್ತಾನೆ. ಜಾ ಪಿಯರ್ ಕೈನ ಕಿಸ್ ಕೊಡಲು ಪಿಯರ್ ಬಳಿಗೆ ಹೋಗ್ತಾನೆ. ಆದರೆ ಕೊನೆಯ ಕ್ಷಣದಲ್ಲಿ ಪಿಯರಿಂದ ಕ್ರ್ಯಾನ್ಬೆರಿ ಟಾರ್ಟನ್ನು ಕಿತ್ಕೊಂಡು ಓಡ್ ಹೋಗ್ತಾನೆ. ಪಿಯರ್ ಓಡುತ್ತಾ ಅವನನ್ನು ಫಾಲೋ ಮಾಡ್ತಾನೆ. ಇದರ ಜೊತೆಗೆ ಮಕ್ಕಳೇ, ಈ ಪರ್ಟಿಕ್ಯುಲರ್ ಕಥೆನ ನಾವು ಕಲ್ತಿದ್ದೀವಿ. ಎಷ್ಟು ಫನ್ನಿ ಕತೆ ಅಲ್ಲ ಮಕ್ಕಳೇ ಇದು, ಆ್ಯಂಡ್ ಎಷ್ಟು ಚೆನ್ನಾಗಿದೆ. 4 ಪಾತ್ರಗಳ ಮಧ್ಯೆ ನಡೆದಿರುವಂತಹ ಈ ಕತೆ, ಆ್ಯಂಡ್ ಎಷ್ಟು ಒಂದು ಕಾಮಿಡಿ ಆಗಿದೆ ಕೂಡ ಅಲ್ವಾ ಮಕ್ಕಳೇ? ಸೊ ನಡೀರಿ, ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿದನ್ನ PYQsನ ನೋಡೋಣ, ಸ್ವಲ್ಪ PYQsನ ಸಾಲ್ವ್ ಕೂಡ ಮಾಡೋಣ. ಓಕೆ ಮಕ್ಕಳೇ? ಹಲೋ ಮಕ್ಕಳೇ, ನೀವು ಈಗ ತಾನೇ ಎಕ್ಸ್ಪ್ಲನೇಷನ್ ನೋಡಿದ್ರಿ. ಎಲ್ಲ ಆನಿಮೇಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಪರ್ಟಿಕ್ಯುಲರ್ ಚಾಪ್ಟರಿನ ಎಕ್ಸಾಮ್ ಕ್ವೆಶನ್ಸ್ನ ಸ್ವಲ್ಪ ನೋಡೋಣ ಬನ್ನಿ.
ಕಂಪ್ಲೀಟ್ ಎಕ್ಸಾಮ್ ಕ್ವೆಶನ್ಸ್ ಎಲ್ಲ ಸ್ವಲ್ಪ ನೋಡ್ತಿದೀವಿ ಇಲ್ಲಿ ಅಂಡ್ ನಿಮ್ಗೆ ಬೇರೆ ಆನ್ಸರ್ಸ್ ಮತ್ತೆ ಕ್ವೆಶನ್ಸ್ ಕೂಡ ನಾವು ನೀಡ್ತೇವೆ. ಸೊ ಖಂಡಿತ ನೋಡಿ. ಮೊದಲನೇ ಕ್ವೆಶನ್ ಮಕ್ಕಳೇ, ಹೂ ಓಪನ್ಸ್ ದ ಡೋರ್ ಆಫ್ ದ ಕೇಕ್ ಶಾಪ್ ಅಂಡ್ ಪಿಯರ್ ನಾಕ್ಸ್ ಆನ್ ಇಟ್. ಪಿಯರ್ ಕೇಕ್ ಶಾಪಿನ ಡೋರ್ ನ ನಾಕ್ ಮಾಡಿದಾಗ ಯಾರು ಬಾಗಿಲನ್ನ ತೆಗಿತಾರೆ ಅಂತ ಕೇಳಿದ್ದಾರೆ. ಇದನ್ನ 1 ಮಾರ್ಕ್ ಮಾರ್ಚ್ 2022 ಕೇಳಿದ್ರು. ಯಾರು ತೆಗಿತಾರೆ? Monsieur Gautier opens the door when Pierre knocks it. ಸೊ ಗಾಟಿಯರ್ ಅನ್ನೋರು ಏನಿದ್ದಾರೆ ಅವರು ಡೋರ್ ಅನ್ನ ತೆಗಿತಾರೆ. ನೀವು ಈ ಆನ್ಸರ್ ನನ್ಕಿಂತ ಮುಂಚೆ ಹೇಳಿದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಡೀರಿ ಮುಂದಿನ ಕ್ವೆಶನ್ ನೋಡೋಣ ಮಕ್ಕಳೇ. ಮುಂದಿನ ಕ್ವೆಶನ್ ಏನಿದೆ ಮಕ್ಕಳೇ, ಅದು 2 ಮಾರ್ಕ್ ಕ್ವೆಶನ್. ವೈ ವಾಸ್ ಪಿಯರ್ ಪಿಂಚ್ಡ್? ಪಿಯರ್ ಯಾಕೆ ಪಿಂಚ್ ಮಾಡಿದ್ರು? ಹೌ ಡಿಡ್ ಹಿ ಡಿಫೆಂಡ್ ಹಿಮ್ಸೆಲ್ಫ್ ಬಿಫೋರ್ ಜಡ್ಜ್ ಗ್ಯಾಸ್ಟನ್? ಗ್ಯಾಸ್ಟನ್ ಅಂತ ಜಡ್ಜ್ನ ಮುಂದೆ ಅವನನ್ನೇ ಹೇಗೆ ಡಿಫೆಂಡ್ ಮಾಡ್ಕೊಂಡ ಅಂತ ಕೇಳಿದ್ದಾರೆ. 2 ಭಾಗಗಳಿದೆ, 2 ಭಾಗಕ್ಕೂ ನೀವು ಆನ್ಸರ್ ಮಾಡೋದು ಬಹಳ ಮುಖ್ಯ. ಮೊದಲನೇದಾಗಿ ಪಿಯರ್ ವಾಸ್ ಪಿಂಚ್ಡ್ ಫಾರ್ ಬೆಗ್ಗಿಂಗ್. ನಾನು ಮೊದಲನೇ ಭಾಗದ ಆನ್ಸರ್ನ ಇಲ್ಲಿ ಬರ್ದಿದ್ದೀನಿ. ಆಮೇಲೆ ವೆನ್ ಜಡ್ಜ್ ಗ್ಯಾಸ್ಟನ್ ಆಸ್ಕ್ಡ್ ಹಿಮ್ ವೈ ಹಿ ಡಿಡ್ ಇಟ್, ಪಿಯರ್ ಡಿಫೆಂಡೆಡ್ ಹಿಮ್ಸೆಲ್ಫ್ ಬೈ ಸೇಯಿಂಗ್ ದಟ್ ಹಿ ಮಸ್ಟ್ ಲಿವ್. ಆಯ್ತಾ? ಸೊ 2ನೇ ಭಾಗದ ಆನ್ಸರ್ ನೆಕ್ಸ್ಟ್ ಹೇಳಿದ್ದೀನಿ. ಸೊ ಮೊದಲನೇದಾಗಿ ಅವನು ಏನೋ ಜಡ್ಜ್ ಗ್ಯಾಸ್ಟನ್ ಇಂದ ಅವನು ಬೆಗ್ಗಿಂಗ್ ಮಾಡ್ತಿರೋದ್ರಿಂದ ಅವನು ಪಿಂಚಾದ. ಮತ್ತೆ 2ನೇ ಭಾಗದಲ್ಲಿ ನಾನು ಬರ್ದಿದ್ದೀನಲ್ಲ, ವೆನ್ ಜಡ್ಜ್ ಗ್ಯಾಸ್ಟನ್ ಆಸ್ಕ್ಡ್ ಹಿಮ್ ವೈ ಹಿ ಡಿಡ್ ಇಟ್, ಪಿಯರ್ ಡಿಫೆಂಡೆಡ್ ಹಿಮ್ಸೆಲ್ಫ್ ಬೈ ಸೇಯಿಂಗ್ ದಟ್ ಹಿ ಮಸ್ಟ್ ಲಿವ್. ಅವನು ಏನಂತ ಡಿಫೆಂಡ್ ಮಾಡ್ದ ಅವನನ್ನೇ, ಅವನು ಜೀವಂತವಾಗಿ ಬದುಕಬೇಕು ಅಂತ ಹೇಳಿ ಅವನನ್ನೇ ಡಿಫೆಂಡ್ ಮಾಡ್ಕೊಂತಾನೆ. ಸೊ ಇದೇನಿದೆ ಇದು 2ನೇ ಭಾಗದ ಆನ್ಸರ್ ಕೂಡ. ಸೊ ನೀವಿಲ್ಲಿ ನೋಡ್ತೀರಾ ನಾನು 2 ಭಾಗಕ್ಕೂ ಆನ್ಸರ್ ಬರ್ದಿದ್ದೀನಿ. ಇದು 2 ಮಾರ್ಕ್ಸ್ ಆಗಿರೋದ್ರಿಂದ 2 ಭಾಗ ಇದೆ ಈ ಕ್ವೆಶನ್ಗೆ. ಅದಕ್ಕೆ 2 ನಾನು ಒಂದು ಲೈನ್ ಅಲ್ಲಿ ಆನ್ಸರ್ ಮಾಡಿದ್ದೀನಿ. ಆಯ್ತಾ? ಸೊ ಒಂದು 2 ಮಾರ್ಕ್ ಕ್ವೆಶನ್ಗೆ ನೀವು 2 ಇಂದ 3 ಸ್ಟೇಟ್ಮೆಂಟ್ ಬರ್ದ್ರೆ, ಸೆಂಟೆನ್ಸ್ ಬರ್ದ್ರೆ ಸಾಕು. ಗಿವ್ ಎನಿ 2 ಕಂಪ್ಯಾರಿಸನ್ಸ್ ದಟ್ ಪಿಯರ್ ಮೆನ್ಷನ್ಸ್ while describing how he would carry the eel pie. ಸೊ ಇದನ್ನ 2 ಮಾರ್ಕ್ಸ್ಗೆ ಜೂನ್ 2019 ಅಲ್ಲಿ ಕೇಳಿದ್ರು. ಇದಕ್ಕೆ ಆನ್ಸರ್ ಏನಪ್ಪಾ? Marion asked Pierre to carry the eel pie carefully to Gautier and is assured that Pierre would take great care of the pie as he was second to no other eel pie carrier in all of Paris. He describes that he would carry the eel pie close to his bosom as a mother with her bantlings and as a shepherd with his eaves. ಸೊ ಅವ್ನು ಏನೇನು ಕಂಪ್ಯಾರಿಸನ್ ಮಾಡಿ ಹೇಳ್ತಾನೆ ಅಂತ ಕೇಳಿದ್ದಾರೆ. ಆ 2 ಕಂಪ್ಯಾರಿಸನ್ ನಾನು ಇಲ್ಲಿ ಬರ್ದಿದ್ದೀನಿ ಮಕ್ಕಳೇ. ಅದನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಖಂಡಿತ ಸಿಗತ್ತೆ. ಯಾವುದು? bosom as a mother with her bantlings and as a shepherd with his eaves. ಆಯ್ತಾ? ಸೊ ಇದನ್ನ ಬರೆದ್ರೆ ನಿಮಗೆ ಖಂಡಿತ 2 ಮಾರ್ಕ್ಸ್ ಸಿಕ್ಕೇ ಸಿಗತ್ತೆ. ಸೊ ಇದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಒಂದು ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ಬೇರೆ ಕ್ವೆಶನ್ಸ್ ಎಲ್ಲಿ ಮ್ಯಾಮ್ ಅಂತ ನೀವು ಕೇಳ್ಬೋದು. ಖಂಡಿತ ನಿಮ್ಗೊಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿರುತ್ತೆ ಈ ವಿಡಿಯೋ ಜೊತೆ. ಆ ಡಾಕ್ಯುಮೆಂಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಕೇಳಿರುವಂತಹ ಎಲ್ಲಾ ಕ್ವೆಶನ್ಸು ಮತ್ತೆ ಆನ್ಸರ್ಸು, ನಿಮ್ಮ ಹಿಂದಿನ ವರ್ಷದ ಕ್ವೆಶನ್ ಪೇಪರ್ಸ್ ಅಲ್ಲಿ ಕೇಳಿರುವಂತ ಕ್ವೆಶನ್ಗೆ ಆನ್ಸರ್ ಕೊಟ್ಟು ನಾವು ಕಳ್ಸಿದೀವಿ. ಖಂಡಿತ ಅದನ್ನ ಕೂಡ ನೋಡಿ ಮತ್ತೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಯ್ತಾ ಮಕ್ಕಳೇ? ಅಂಡ್ ಓದುವಾಗ ಯಾವುದೇ ಡೌಟ್ ಇದ್ರು ಖಂಡಿತ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗಿ ಅಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ತಿರ್ಗಾ ಭೇಟಿ ಆಗೋಣ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.